ನಿಮ್ಮ ತೊಂದರೆ, ನಿಮ್ಮ ಕಾಯಿಲೆದು ಹೆಸರು ಉದಾವರ್ತ. ಉದಾವರ್ತ ಅಂತ ಹೇಳಿದರೆ ಉತ್ ಆವರ್ತನ, ವಾಯು ಮೇಲೆಗಡೆ ಹೋಗುದು. ಇದನ್ನು ಹೇಳುವುದು ವಾತ ಮೂತ್ರ ಪುರೀಷಾಣಾಂ ಸಂಗೋ ಆದ್ಮಾನ ಕ್ಲಮೋ ಜ್ವರ. ಒಂದು ಮೈಲ್ಡ್ ಫೀವರ್ ಆದಾಗೆ ಇರ್ತದೆ, ಒಂದು ಸುಸ್ತು, ಮೈ ಬಿಸಿ ಬಿಸಿ ಆದಾಗೆ ಇರ್ತದೆ. ಕ್ಲಮ ಅಂತ ಹೇಳಿದ್ರೆ ಒಂದು ಸುಸ್ತು, ಗ್ಲಾನಿ, ಏನು ಬೇಡವೇ ಬೇಡ, ಮಜ್ಬೂರಿಯಲ್ಲಿ ಕೆಲಸ ಮಾಡೋದು. ಮತ್ತೆ ಹೊಟ್ಟೆಯಲ್ಲಿ ಆದ್ಮಾನ, ಹೊಟ್ಟೆ ಡುಬ್ಬದಾಗೆ ಆಗ್ತದೆ. ಮತ್ತೆ ಮೋಷನ್, ವಾಯು ಕೆಲವೊಮ್ಮೆ ಪಾಸ್ ಆಗ್ತದೆ, ಕೆಲವೊಮ್ಮೆ ಕರೆಕ್ಟ್ ಪಾಸ್ ಆಗುವುದಿಲ್ಲ. ಇದನ್ನು ಜಠರೇ ವಾತಜ ಅನ್ಯೇ ಸ್ಯುಹು ಉದಾವರ್ತ ಹಿಂಗುಂ ತ್ರಿಗುಣಂ ಸೈಂಧವಂ. ಆದ್ರೆ 1 ಗ್ರಾಮ್ ಹಿಂಗು, ಜಾಸ್ತಿ ಬೇಡ, ಹಸು ಜೋರುಂಟು, 1 ಗ್ರಾಮ್ ಹಿಂಗು ತಕೊಂಡ್ರೆ ಏತತ್ ತ್ರಿಗುಣಂ ಸೈಂಧವಂ, 3 ಗ್ರಾಮ್ ಸೈಂಧವ ಉಪ್ಪು. ತಸ್ಮಾಚ ಶುದ್ಧಂ ತೈಲಂ ಐರಂಡೇನು, ಅದರದ್ದು ತ್ರಿಗುಣ ಆದರೆ 9 ml, ಸಾಧಾರಣ 1.5 ಚಮಚೆ ಹರಳ ಎಣ್ಣೆ, ಐರಂಡ ತೈಲಂ ತತ್ ತ್ರಿಗುಣಂ ರಸೋನರಂ ರಸ, ಅದರದ್ದು ತ್ರಿಗುಣ ಅಂತೆ 9 ತ್ರಿಗುಣ, 9 ಗುಣ 3, ಅದು 27 ಗ್ರಾಮ್. ನೀವೇನ್ ಮಾಡಬೇಕಾಗತ್ತೆ, ಲಶುನದ ಎಲ್ಲ ಸಿಪ್ಪೆ ಎಲ್ಲ ತೆಗೆದು, ಇಲ್ಲದ್ರೆ ಸೋನನ್ನು ನೀವು ಒಂದು 27 ಗ್ರಾಮ್ಸ್ ಅಷ್ಟು ಭಾರದ ಒಂದು ತಗೊಂಡು ಮತ್ತೆ ಸಿಪ್ಪೆ ಎಲ್ಲ ತೆಗೆದು ಒಳ್ಳೆ ಸ್ಮ್ಯಾಶ್ ಮಾಡಿ ಅದರಲ್ಲಿ ಇದೆಲ್ಲ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಹೊಂಡಾಗಿ ಲಡ್ಡುವಾಗಿ ಮಾಡಿ ಇಟ್ಬಿಡಿ. 3 ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಇದನ್ನು ನೀವು ಬಿಸಿ ಬಿಸಿ ನೀರೊಟ್ಟಿಗೆ ತಗೊಳ್ಬೇಕು. ಇದು ತಗೊಂಡಿದ ನಂತರ ನೀವೇನ್ ಮಾಡಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಮತ್ತೆ ಬೆಲ್ಲ ಮತ್ತೆ ಜೀರಿಗೆ ಶುಂಠಿ ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಹೊಂಡಾಗಿ ಮಾಡಿ ಚಿಕ್ಕ ಚಿಕ್ಕ ಮಾಡಿಬಿಡು. ಇದು ಊಟದ ನಂತರ. ಈಗ ಏನು ಪ್ರಯೋಗ ಹೇಳಿದ್ದೇನೆ ಅದು ಊಟದ ಮೊದಲು. ಶುಂಠಿ, ಬೆಲ್ಲ ಮತ್ತೆ ಜೀರಿಗೆ ಇದು ಊಟ ನಂತರ 3 ಹೊತ್ತು ತಗೊಳ್ಬೇಕು. ಇಷ್ಟೇ ಸಾಕು ಸ್ವಾಮಿ, ನೀವು ಸರಿಯಾಗ್ತದೆ.